ಉಸಕ್ಕೆ ಮಾರಿ ಏನೋ ಮಾರಿ ಗಂಟು ಮಾಡ್ಕೊಂಡಂಥವು ಸಾಕಷ್ಟು ಇದ್ದಾರೆ. ಇದನ್ನೆಲ್ಲ ನೆನಪಿಟ್ಕೊಂಡು ನಾವು ಇವತ್ತು ಹುಡುಕ್ಬೇಕಾಗ್ಯದ. ಈಗ ಈ ಚುನಾವಣೆ ಯಾರಿಗೆ ಹೆಲ್ಪ್ ಆಗೋದಪ್ಪ ಅಂತಂದ್ರೆ ಇದ್ರ ಮೇಲೆ ಕಮಾಂಡ್ ಮಾಡಿಕೊಂಡು ನಮ್ಮ ಫ್ಯಾಕ್ಟ್ರಿಗಳಿಗೆ ಅದು ತಮ್ಮ ಕಂಪ್ನಿಗಳಿಗೆ ಹೆಲ್ಪ್ ಮಾಡ್ಕೊಳ್ಳೋಂಥ ಈ ಒಂದು ಏನಿದ್ದಾರೆ ಜಾಲದ ಇದೊಂದು ಇವ್ರಿಗೆ ಹೆಲ್ಪ್ ಆಗುವಂಥದ್ದು. ಇದನ್ನು ನಾವು ಇವತ್ತು ರೈತರು ತಿಳ್ಕೊಬೇಕಾಗಿದೆ. ನಮಗೆ ನೀವು ಸಾಲ ಕೊಡ್ರಿ. ಈ ಕಬ್ಬು ಬೆಳೆಯೋರು ಅಷ್ಟೇ ರೈತರಲ್ಲ, ಇವತ್ತು ಗೊಂಜಾಳ ಬೆಳೆಯೋರು ರೈತರ, ಜೋಳ ಬೆಳೆಯೋರು ರೈತರ, ಕಾಯಿಪಲ್ಲೆ ಬೆಳೆಯೋರು ರೈತರ, ಮತ್ತು ಇವರೆಲ್ಲರೂ ಕಬ್ಬಿನ ಜೊತೆಗೆ ಬಾಳೆಯನ್ನು ಬೆಳೆಯೋರು ರೈತರ. 24 ಥರದ ಐಟಮ್ಗಳನ್ನ ಬೆಳೆಯುವಂಥ ಇವತ್ತು ನಾವು ಬೆಳೆಗಳನ್ನು ಬೆಳೀತಾ ಇರ್ತೀವಿ. ಅದಕ್ಕೆ ಹೆಚ್ಚಿಗೆ ನಮ್ಮಲ್ಲಿ ಇಲ್ಲಂತಲ್ಲ, ಅವ್ರು ಯಾರಿಗೂ ಲೋನ್ ಸಿಗೋದಿಲ್ಲ. ಸಜ್ಜೆ ಬೆಳೆಯವರಿಗೆ ಯಾರು ಲೋನ್ ಕೊಟ್ಟಿದ್ದು ನೋಡಿರಿ ನೀವು? ಸಜ್ಜೆ, ಜೋಳ, ಗೊಂಜಾಳಕ್ಕೆ ಒಂದು ಸಾಲ ಸಿಗ್ಬೋದೇನೋ, ಇಲ್ಲಂತಲ್ಲ. ಆದ್ರೆ ಇನ್ನುಳಿದ ಬೆಳೆಗಳಿಗೆ ಸಾಲ ಕೊಡುವಂಥ ಪದ್ಧತಿ ನಮ್ಮಲ್ಲಿಲ್ಲ. ಕೇವಲ ಕಬ್ಬು ಬೆಳೆಯುವಂಥವ್ರಿಗೆ ಮಾತ್ರ. ಮತ್ತು ಕಬ್ಬು ಬೆಳೆಯೋರಿಗೂ ಲಾಭದಲ್ಲಿಲ್ಲ. ಇವತ್ತು ಒಬ್ಬ ಕಬ್ಬು ಬೆಳೆಯುಗಾರರಿಗೂ ನಾವು ಇವತ್ತು ಈ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ನಾನು ಇದನ್ನ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಈ ರೈತರಿಗೆಲ್ಲ ಮಾರ್ಕೆಟ್ ಸಿಗುವಂಥದ್ದು ಮಾಡಿದರೆ ಅವ್ರು ಮಾರ್ಕೆಟ್ ಆದರೆ ನೀವು ಸಾಲ ಕೊಡ್ತೀರಿ ಅವರಿಗೆ. ಇವತ್ತು ಮಾರ್ಕೆಟೇ ಇಲ್ಲ. ಗೊಂಜಾಳ ಬರ್ತೈತಿ, ರೇಟ್ ಡೌನ್ ಆಗ್ತೈತಿ. ಜೋಳ ಬರ್ತದೆ, ರೇಟ್ ಡೌನ್ ಆಗ್ತೈತಿ. ಹಾಗೆ ಭತ್ತ ಬರ್ತದೆ, ರೇಟ್ ಡೌನ್ ಆಗ್ತೈತಿ. ಗೋಧಿ ಬರ್ತದೆ, ರೇಟ್ ಡೌನ್ ಆಗ್ತೈತಿ. ಆ ಟೈಮ್ದಲ್ಲಿ ರಾಶಿ ಸಂದರ್ಭದಲ್ಲೇ ಅದಕ್ಕೆ ಇವ್ರಿಗೆ ಮಾರ್ಕೆಟ್ ಮಾಡೋದಕ್ಕಾಗಿ ಇವತ್ತು ಇವರೆಲ್ಲರೂ ಏನಿದ್ದಾರೆ, ಇವರೆಲ್ಲ ಈ ಒಂದು ಶುಗರ್ ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು, ಬಂಡವಾಳ ಶಾಹಿಗಳಾಗಿರ್ಬೋದು, ಅಥವಾ ಒಂದಿಷ್ಟು ದುಡ್ಡಿದ್ದಂಥ ಶ್ರೀಮಂತ ರೈತರಾಗಿರ್ಬೋದು, ಇವರು ಈ ದಿಶೆಯಲ್ಲಿ ಮಾರ್ಕೆಟ್ ಮಾಡೋ ದಿಶೆಯಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು? ಅದನ್ನು ಇನ್ನೂ ಹೆಚ್ಚು ದುಡ್ಡು ಟರ್ನ್ ಓವರ್ ಆಗಿ ರೈತಗೆ ಬೆಂಬಲ ಬೆಲೆ ಕೇಳೋದ್ರಿಂದ ಅವ್ರು ಸಹಜವಾಗಿ ಪ್ರತಿಯೊಂದು ಇದು ಏನಪ್ಪ ಅಂದರೆ PKPSಗಳು ಮಾರ್ಕೆಟ್ಗಳನ್ನು ಮಾಡಿದ್ರಪ್ಪ ಅಂತಂದ್ರೆ, ಗೊಬ್ಬರ ತಂದು ಅಲ್ಲೇ ಕೊಡುವಂಥದ್ದು, ಮಾರೋದು ಅಲ್ಲೇ ಇಟ್ಟರಪ್ಪ ಅಂತಂದ್ರೆ ಉದ್ಯೋಗ ತಾನೇ ಸೃಷ್ಟಿ ಆಗ್ತಾವಲ್ಲ. ಈ ದಿಶೆಯಲ್ಲಿ ಯಾಕೆ ಚಿಂತನೆ ನಡೀತಾ ಇಲ್ಲ ಅಂತ ಈ ದಿಶೆಯಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಸಹಿತ ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಇದ್ದಿದ್ರೆ ಸ್ವಲ್ಪ ಅವರಲ್ಲೇ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ ರೈತ ಪರ ಅವರಲ್ಲೂ ಅಧಿಕಾರದಾಹದ ಹಿಡಿಬೇಕು ಮಾಡಬೇಕು. ಯಾರಲ್ಲೂ ಇಲ್ಲ, ನನ್ನಲ್ಲಿ ಅದು, ಎಲ್ಲರಲ್ಲೂ ಅದ. ಆದರೆ ಇದ್ದಿದ್ರಲ್ಲಿ ಏನಾದರೂ ಒಳ್ಳೆಯದು ಮಾಡಬೇಕು ಅನ್ನುವಂಥದ್ದು ಮತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವಂಥದ್ದಾಗಲಿ ಏನೋ ಒಂದು ಒಳ್ಳೆಯ ಒಂದಿಷ್ಟು ಇದ್ದಾವೆ.